ಸುರಭಿ ಫೇಮಸ್ ಬಿಸ್ನೆಸ್ ಮ್ಯಾನ್ ರಾಧಾಕೃಷ್ಣ ರಾವ್ ಅವರ ಮೊಮ್ಮಗಳು. ನೋಡಲು ಬ್ಯೂಟಿಫುಲ್ ಆಗಿದ್ದ ಅವಳಿಗೆ ತನ್ನ ಮದುವೆ ಬಗ್ಗೆ ನೂರಾರು ಕನಸುಗಳಿತ್ತು. ಅವಳ ತಂದೆ ಸುರೇಂದ್ರ ಹಾಗೂ ತಾಯಿ ರೇಣುಕಾ ಕೂಡ ಅವಳನ್ನ ಕೋಟ್ಯಾಧೀಶ್ವರನಿಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ರು. ಆದ್ರೆ ಯಾರು ಊಹಿಸದ ಒಂದು ಘೋರ ದುರಂತ ಸುರಭಿಯ ಬಾಳಲ್ಲಿ ನಡೆದೇ ಹೋಯ್ತು. ಅದೇ ತಾತನ ಒತ್ತಾಯದ ಮೇರೆಗೆ ಫುಟ್ಪಾತ್ ನಲ್ಲಿ ಜ್ಯೂಸ್ ಅಂಗಡಿ ಇಟ್ಕೊಂಡಿದ್ದ ವಿರಾಜ್ ಅನ್ನೋನ ಜೊತೆ ಮದುವೆ. ಈ ಮದುವೆ ಸುರಭಿಗೆ ಇಷ್ಟ ಇಲ್ಲದೆ ಇದ್ರು ಎಂದು ತಾತನ ಮಾತಿಗೆ ಎದುರಾಡದ ಅವಳು ಈ ಮದುವೆಗೆ ಒಪ್ಕೊಂಡಿದ್ಲು. ಸುರೇಂದ್ರ ಮತ್ತು ರೇಣುಕಾ ಕೂಡ ಈ ಮದುವೆನ ನಿಲ್ಸೋಕಾಗ್ಲಿಲ್ಲ. ಇತ್ತ ವಿರಾಜ್ಗೆ ಕೂಡ ರಾಧಾಕೃಷ್ಣ ರಾವ್ ಒಂದು ರಹಸ್ಯವನ್ನ ಹೇಳಿ ಮದುವೆಗೆ ಒಪ್ಸಿದ್ರು. ಮದುವೆಯಾಗಿ ಮನೆ ಅಳಿಯನಾಗಿ ಬಂದ ಮೇಲೆ ವಿರಾಜ್ ಆ ಮನೆಯಲ್ಲಿ ಸುಖವಾಗೇನು ಇರ್ಲಿಲ್ಲ. ಸುರಭಿ ಅವನನ್ನ ಹೆಚ್ಚು ಹೀಯಾಳಿಸಿ ಅವಮಾನಿಸದಿದ್ದರೂ ರೇಣುಕಾ ಅವನನ್ನ ತುಂಬಾ ಚೀಪ್ ಆಗಿ ಟ್ರೀಟ್ ಮಾಡ್ತಿದ್ರು. ಅವನನ್ನ ಅಳಿಯನ ಹಾಗೆ ನೋಡ್ದೆ ಮನೆ ಕೆಲ್ಸನ ಹಾಗೆ ನೋಡ್ತಿದ್ರು. ಅಡಿಗೆ ಮಾಡೋದು, ಬಟ್ಟೆ ಒಗೆಯೋದು, ಬಾತ್ರೂಮ್ ತೊಳೆಯೋದು, ಈ ಎಲ್ಲಾ ಕೆಲ್ಸನೂ ವಿರಾಜ್ ನಿಂದಲೇ ಮಾಡ್ಸೋರು.